ಸೆಲೆಕ್ಟ್ ಅಂದ್ರೆ ನೋಡ್ರಿ ಅಲ್ಲಿ ನಮ್ ರತ್ನಮ್ಮ ಅವರ ಡ್ಯಾನ್ಸ್. ಆಕ್ಚುಲಿ ನೋಡಿ ನಮ್ಮ ವಿನಯ್ ಅವ್ರು ಕೇಳ್ತಾರೆ ಏನೋ ಊಟ ಗೀಟ ಇಲ್ಲ ಅಂತಂದ್ರೆ ಬಿಗ್ ಬಾಸ್ ಅಲ್ಲಿ ಊಟ ಸಿಕ್ಕಿಲ್ಲ ಅಂದ್ರೆ ನಿಮ್ ದೇಹ ಏನ್ ಸಪೋರ್ಟ್ ಮಾಡುತ್ತಾ ಹಾಗೆ ಹೀಗೆ ಸುಸ್ತಾಗಲ್ವಾ ಅಂತ ಕೇಳಿದ್ರೆ ತೊಡೆ ತಟ್ಟಿ ಹೇಳ್ತಾರೆ ನಮ್ ರತ್ನಮ್ಮ ಅವರು ಆ ಕಾಡಕ್ಕೆ ನಾನ್ ರೆಡಿ ಏನೇ ಆದ್ರೂ ಅಂತ. ಆಮೇಲೆ ಇನ್ನೊಂದ್ ಕಡೆ ನೋಡಿ ಕುಮಾರಿ ಅವರು ನೋಡ್ರಿ ನಿಮ್ ಇಂಗ್ಲಿಷ್ ನಮ್ಗೆ ಅರ್ಥ ಆಗಲ್ಲ, ಒಳ್ಳೆ ಕನ್ನಡದಲ್ಲಿ ಹೇಳ್ರಿ, ಕನ್ನಡದಲ್ಲಿ ಮಾತ್ರ ಹೇಳ್ರಿ ಅಂತ ಅಂತಾರ. ಅಂದ್ರೆ ನೋಡಿ ಇವ್ರನ್ನ ನೋಡಿದಾಗ ನನ್ಗೆ ಆಕ್ಚುಲಿ ನಮ್ಮ ರಕ್ಷಿತಾ ಅವರು ಏನೋ ಒಂದು 12ನೇ ಸೀಸನ್ ಅಲ್ಲಿ ಬಂದಿದ್ರು, ಅವ್ರ ಜ್ಞಾಪಕ ಆದ್ರು. ವಿಚಿತ್ರ ಅಂದ್ರೆ ಅವ್ರು ಕನ್ನಡನ ಬರ್ತಿರ್ಲಿಲ್ಲ ರಕ್ಷಿತಾಗೆ, ಇವಳಿಗೆ ಕನ್ನಡ ಬಿಟ್ರೆ ಬೇರೆ ಏನು ಬರಲ್ಲ ನಿಜವಲ್ಲ. ನೋಡಿ ಅಲ್ಲಿ ಇರ್ತಕ್ಕಂಥವ್ರು ಆಲ್ಮೋಸ್ಟ್ ಎಲ್ರು ಕೂಡ ಗ್ರೀನ್ ಅನ್ನ ಒತ್ತಿದ್ರು, ಗ್ರೀನ್ ಬಟನ್ ಅನ್ನ. ಆಮೇಲೆ ಅವ್ರಿಗೆ ಇದು ಕುಮಾರಿ ಅವ್ರಿಗೆ ಆ ಒಂದು ಬ್ಯಾಡ್ಜ್ ಅನ್ನು ಕೂಡ ಕೊಟ್ಟಿದ್ದಾರೆ, ನೀವು ಸೆಲೆಕ್ಟ್ ಅಂತ. ಆಲ್ಮೋಸ್ಟ್ ಸೆಲೆಕ್ಟ್ ಅಂತ ನಮ್ಗೆ ಕುಮಾರಿ ಅನಿಸ್ತಾ ಇದೆ ನಮ್ಗೆ. ಆಕ್ಚುಲಿ ಇಂಥವ್ರು ಬೇಕ್ರಿ ನಮ್ಗೆ, ಜನಸಾಮಾನ್ಯರು ಇಂಥವ್ರು ನೋಡ್ಬೇಕು ನಾವು. ಅದ್ ಬಿಟ್ಬಿಟ್ಟು ನೀವು ಯಾರನ್ನ ಡುಮ್ಕು ಅಂತ ಇನ್ಯಾರೋ ಅವನಂತೆ ಇವನಂತೆ ಅವ್ರನ್ನೆಲ್ಲ ತಂದು ತುಂಬ್ತೀರಾ ಆಯ್ತಾ, ಹುಚ್ಚುಚ್ಚಾಗಿರೋರ್ನ ಏನು ಅವ್ರನ್ನ ಇದು ವಿಡಿಯೋಗಳಲ್ಲೇ ನೋಡಕ್ ಆಗ್ತಾ ಇರ್ಲಿಲ್ಲ ಅಂತವ್ರನ್ನೆಲ್ಲ ತುಂಬೋಕೆ ಹೊರಟಿದ್ರಿ ನೀವು. ಅದಕ್ಕೆಲ್ಲ ಯಾವ ಮಟ್ಟಿಗೆ ನಾ ಟ್ರೋಲ್ ಆಯ್ತು, ಎಷ್ಟು ಜನ ಹೋಗಿದ್ರು ಡುಮ್ಕು ಅವ್ರನ್ನೆಲ್ಲ. ಏನ್ರಿ ಬೇಕೇನ್ರಿ ಇಂಥವ್ರು ನಿಮ್ಗೆ, ಇಂಥ ಚಪ್ರಿಗಳು ಬೇಕೇನ್ರಿ ನಿಮ್ಗೆ ಅಂತ ಹೆಂಗೆ ಜನ ಹೋಗೋದು. ಅದೇ ಇವತ್ ನೋಡಿ, ಇವತ್ ನೀವು ಯಾವ ರೀತಿ ಕರ್ಕೊಂಡ್ ಬಂದಿದ್ದೀರಾ ನಮ್ಮ ಹಳ್ಳಿ ಜನರನ್ನ, ಸಾಮಾನ್ಯರನ್ನ. ಯಾರಿಗೂ ಗೊತ್ತಿಲ್ಲ ರೀ ಇವ್ರು ಆಕ್ಚುಲಿ. ನೋಡಿ ಅವರು ಆಕ್ಚುಲಿ 72 ವರ್ಷದ ರತ್ನಮ್ಮ ಯಾರಿಗೂ ಗೊತ್ತಿರ್ಲಿಲ್ಲ, 20 ವರ್ಷದ ಕುಮಾರಿ ಅವರು ಯಾರಿಗೂ ಗೊತ್ತಿರ್ಲಿಲ್ಲ. ಯಾವುದೋ ಒಂದು ಮೂಲೆಯಲ್ಲಿ ಇದ್ರು. ನಿಜವಾಗ್ಲು ಅವರ ಒಂದು ಮುಗ್ಧತೆ ನೋಡಿ ಯಾವ ರೀತಿ ಇದೆ. ಮುಗ್ಧತೆ ಯಾರೇ ಆಗ್ಲಿ ಸೋಲ್ತಾರೆ ಆಯ್ತಾ. ಅವರ ಒಂದು ಒಲವಿನ ಒಂದು ಮಂದಾಸ ಮೂಡಿಸ್ತಕ್ಕಂಥ ಮಾತುಗಳನ್ನ ನೋಡಿ ಆಯ್ತಾ. ಇಂಥ ಜನಸಾಮಾನ್ಯರನ್ನ ಕರ್ಕ ಬರ್ಬೇಕು, ರೈತರನ್ನ ಕರ್ಕ ಬರ್ಬೇಕು ನೀವು, ಕೂಲಿ ಕೆಲಸ ಮಾಡೋರನ್ನ ಕರ್ಕ ಬರ್ಬೇಕು ನೀವು ಆಯ್ತಾ. ಮನೆಯೊಬ್ಬ ಗೃಹಿಣಿ ಆಗಿರ್ತಕ್ಕಂಥವ್ರನ್ನ ಕರ್ಕ ಬರ್ಬೇಕು, ಓದ್ತಕ್ಕಂಥ ಮಕ್ಕಳನ್ನ ಕರ್ಕ ಬರ್ಬೇಕು ನೀವು ಆಯ್ತಾ. ಈ ಕೆಲಸವನ್ನ ಮಾಡಿದ್ರೆ ಖುಷಿ ಪಡ್ತಾರೆ ನೀವು. ಅದ್ ಬಿಟ್ಬಿಟ್ಟು ನೀವು ಅವನ್ ಯಾರೋ ಇವನ್ ಯಾರೋ ಅಂತ ತುಂಬಿದ್ರೆ ಜನ ನಿಜವಾಗ್ಲೂ ಕ್ಯಾಕರಿಸಿ ಹೋಗಿತಾ ಇದ್ರು. ಎಸ್ ನಿಜವಾಗ್ಲೂ ಖುಷಿ ಆಗುತ್ತೆ ನೋಡಿ. ಇದೇ ರೀತಿ ಬಿಗ್ ಬಾಸ್ ಅಲ್ಲಿ ಆಕ್ಚುಲಿ ಇವ್ರು ಕೊನೆವರೆಗೂ ಇರ್ತಾರ ಇರಲ್ವಾ ಅನ್ನೋದು ಇನ್ನೊಂದು ಕಡೆ ಡೌಟ್ ಆದೇ ಆಗುತ್ತೆ. ಯಾಕೆಂದ್ರೆ ಇವಾಗಲೇ ಲಕ್ಷಾಂತರ ಜನರಲ್ಲಿ ಎಲ್ಲರೂ ಫಿಲ್ಟ್ ಮಾಡಿ ಆಲ್ಮೋಸ್ಟ್ 60 ಜನರನ್ನ ತಗೊಬಂದಿದ್ರು. ಈಗ ನಿನ್ನೆ ಏನೋ ಒಂದು 15 ಜನರನ್ನ ಒಂದು 15 ಜನರು ಅಂದ್ರೆ 60 ಜನದಲ್ಲಿ ಎಲ್ಲರನ್ನು ಫಿಲ್ಟರ್ ಮಾಡಿ ಒಂದು 15 ಜನರನ್ನ ಉಳಿಸ್ಕೊಂಡಿದ್ರಂತೆ. 15 ಜನರನ್ನ ಉಳಿಸ್ಕೊಂಡು ಆಕ್ಚುಲಿ ನಿನ್ನೆ ಆಕ್ಚುಲಿ 15 ಜನರಿಗೆ ಇದ್ ಮಾಡಿದ್ರಂತೆ. ಏನೋ ಈ ರೀತಿ ಎಲ್ಲ ಅವರಲ್ಲಿ ಫಿಲ್ಟರ್ ಮಾಡಿ ಇವರಲ್ಲಿ ಯಾರು ತಗೋಬೇಕು ಯಾರು ತಗೋಬಾರದು ಅನ್ನೋದನ್ನ ಒಂದು ಫಿಲ್ಟರ್ ಮಾಡಿದ್ರಂತೆ. ನೆಕ್ಸ್ಟ್ ಮೋಸ್ಟ್ಲಿ 15 ಜನರಲ್ಲಿ ಇವರಿಬ್ರು ಇದ್ರು ಅಂತ ಕಾಣಿಸುತ್ತೆ. ಆಲ್ಮೋಸ್ಟ್ ಅದಕ್ಕೇನೆ ಕುಮಾರಿ ಸೆಲೆಕ್ಟ್ ಆಗಿರ್ತಕ್ಕಂಥದ್ದು. ಹಾಗೆ ಇನ್ನೊಂದು ಕಡೆ ನಮ್ಮ ರತ್ನಮ್ಮನ ಕೂಡ ಸೆಲೆಕ್ಟ್ ಆಗಿರ್ತಕ್ಕಂಥದ್ದು. ಅದು ಆ ರೀತಿ ನೋಡಿದ್ರೆ ಇನ್ನು ಇದಕ್ಕಿಂತ ಹಿಂದೆ ನೀವೇನು ಇವಾಗ ಡುಮ್ಕು ಆಗಿರ್ಬಹುದು, ಮತ್ತೆ ಗಂಗಕ್ಕ ಆಗಿರ್ಬಹುದು, ಅವರು ಆಕ್ಚುಲಿ 15 ಜನರಲ್ಲಿ ಆಗಿದ್ರು ಅಂತ ಕಾಣಿಸುತ್ತೆ. ಈ ಸರಿ ಅವ್ರನ್ನ ತೆಗೆದಾಕಿದಾರೋ ಹಂಗೆ ಉಳಿಸ್ಕೊಂಡಿದಾರೋ ಅನ್ನೋದು ಡೌಟ್ ಇದೆ. ಆಲ್ಮೋಸ್ಟ್ ತೆಗೆದಾಕಿದ್ರೆ ಅವ್ರು ಆಗ್ಲೇ ಬಂದು ವಿಡಿಯೋಗಳನ್ನ ಮಾಡ್ಬೇಕಾಗಿತ್ತು. ನಮ್ಮನ್ನ ತೆಗೆದಾಕ್ಬಿಟ್ರು, ನಾವೇನು ಯೋಗ್ಯರು ಇರ್ಲಿಲ್ವಾ ಹಾಗೆ ಹೀಗೆ ಅಂತ ವಿಡಿಯೋಗಳನ್ನ ಮಾಡ್ಬೇಕಾಯ್ತು. ವಿಚಿತ್ರ ಅಂದ್ರೆ ಅವರು ಬಿಗ್ ಬಾಸ್ ಬಗ್ಗೆ ಪ್ರೋಮೋಗಳ ಬಗ್ಗೆ ಎಲ್ಲೂ ಏನು ಮಾತಾಡ್ತಲೇ ಇಲ್ಲ. ಈಗ ಒಂದು ಕಡೆ ಅವರು ಟ್ರೋಲ್ ಆಗ್ತಾ ಇರೋದ್ರ ಕಡೆನೂ ಮಾತಾಡ್ತಾ ಇಲ್ಲ, ಅಥವಾ ಯಾವುದ್ರ ಬಗ್ಗೆನೂ ಕೂಡ ಅವರು ಮಾತಾಡ್ತಾನೆ ಇಲ್ಲ. ಅಂತ ಅಂದ್ರೆ ಆಲ್ಮೋಸ್ಟ್ 15 ಜನರನ್ನ ಅವರು ಒಬ್ಬೊಬ್ರು ಆಗಿರ್ಬಹುದು. ಬಟ್ ಅವ್ರನ್ನ ನಿಜವಾಗ್ಲೂ ನೀವು ಡುಮ್ಕು ಇಂಥವ್ರನ್ನೆಲ್ಲ ನೀವು ಬಿಗ್ ಬಾಸ್ ಅಲ್ಲಿ ಹಾಗೆ ಉಳಿಸ್ಕೊಂಡು ಅವ್ರನ್ನ ಹಾಗೆ ಮುಂದುವರ್ಸೋದಾದ್ರೆ ನಿಜವಾಗ್ಲೂ ಈ ಸಾರಿ ಬಿಗ್ ಬಾಸ್ ನಿಜವಾಗ್ಲೂ ನೀವು ಹೇಳ್ಕೊಳ್ಳುವಂತ ದೊಡ್ಡ ಮಟ್ಟದಲ್ಲಿ ರೀಚ್ ಅಂತೂ ಆಗಲ್ಲ. ನಮ್ಗೆ ಇವಾಗ ನೋಡಿ ಏನು ನಮ್ಮ ಈಗ 72 ವರ್ಷದ ರತ್ನಮ್ಮ ಇವ್ರು ನೋಡಿದಾಗ ನಮ್ಗೆ ಮೊದ್ಲೇ ಕರ್ಕ ಬಂದಿದ್ರಲ್ಲ ಮಲ್ಲಮ್ಮ, ಅವ್ರ ಜ್ಞಾಪಕ ಆಗುತ್ತೆ. ಈಗ ಇವರು ಕುಮಾರಿಯನ್ನ ನೋಡಿದಾಗ ನಮ್ಗೆ ರಕ್ಷಿತಾ ಜ್ಞಾಪಕ ಆಗ್ತಾರೆ. ಆಲ್ಮೋಸ್ಟ್ ಇವರೆಲ್ಲ ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡ್ತಕ್ಕಂಥವ್ರು ವಿತ್ ಒಂದು ಮುಗ್ಧತೆ ಆಗಿರ್ಬೋದು, ಆಮೇಲೆ ಹೊಸತನ ಆಗಿರ್ಬೋದು, ಇದೆಲ್ಲವೂ ಕಾಣಿಸೋದ್ರಿಂದ ಇಂಥವ್ರು ಬೇಕು ನಮ್ಗೆ. ಇಂಥವ್ರನ್ನ ಕರ್ಕ ಬರ್ಬೇಕು. ನಿಜವಾಗ್ಲೂ ನೀವೇನು ಡುಮ್ಕು ಅಂತವ್ರನ್ನೆಲ್ಲ ಕರ್ಕೊಂಡ್ರೆ ನಾವ್ ಯಾರು ಕೂಡ ಸಹಿಸೋದಿಲ್ಲ, ನಾವ್ ಯಾರು ಸಪೋರ್ಟ್ ಮಾಡಲ್ಲ ಬಿಗ್ ಬಾಸ್ಗೆ. ವಿತ್ ಅಂತವ್ರನ್ನ ಗೆಲ್ಲೋಕು ಕೂಡ ನಾವು ಸಪೋರ್ಟ್ ಮಾಡೋ, ಅವ್ರನ್ನ ಯಾವ ಕಾರಣ ಗೆಲ್ಸೋದು ಇಲ್ಲ ನಾವು ಆಯ್ತಾ. ಇಂಥ ಮುಗ್ಧತೆ ಇನ್ನೂ ಜಾಸ್ತಿ ಜನ ಸೆಲೆಕ್ಟ್ ಮಾಡಿ ಖುಷಿ ಆಗುತ್ತೆ. ಎಸ್ ಇದು ನಮ್ಗೆ ಬೇಕಾಗಿರ್ತಕ್ಕಂಥ